ಫ್ರೆಂಡ್ಸ್, ವೆಲ್ಕಮ್ ಟು MJ Spark ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂದ್ರೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸರ್ವರ್ ಎರರ್ ಬರ್ತಾಯಿತ್ತು. ಅನ್ಎಕ್ಸ್ಪೆಕ್ಟೆಡ್ ಎರರ್ ಅಂತ ಒಂದು 2-3 ದಿವಸಗಳಿಂದ ಹಾಗೆ ಬರ್ತಾಯಿತ್ತು. ಅದಕ್ಕಾಗಿ ಜನರಿಗೆ ಗೊತ್ತಾಗಲಿ ಅಂತ ನಾನು ವಿಡಿಯೋನ ಮಾಡಿ ಅಪ್ಲೋಡನ್ನು ಮಾಡಿದ್ದೆ. ತುಂಬ ಜನ ನೋಡಿದ್ದಾರೆ. ಹಾಗೆ ಸುಮಾರು 60ರಿಂದ 70 ಕಾಮೆಂಟ್ಗಳು ಕೂಡ ಬಂದಿದ್ದಾವೆ. ಅಷ್ಟು ಕಾಮೆಂಟ್ಗಳಿಗೂ ರಿಪ್ಲೈಯನ್ನು ಕೂಡ ಮಾಡಿದ್ದೀನಿ. ತುಂಬ ಜನರಲ್ಲಿ ಕೇಳಿರುವಂಥ ಪ್ರಶ್ನೆ ಏನಂದರೆ, ಎಕ್ಸ್ಟೆಂಡ್ ಆಗುತ್ತಾ ಇಲ್ವಾ, ಎಕ್ಸ್ಟೆಂಡ್ ಆದರೆ ಯಾವಾಗತ್ತೆ? ಫ್ರೆಂಡ್ಸ್, ಹೇಳ್ತಾ ಇದ್ದೀನಿ, ಇನ್ನೂ ಎಕ್ಸ್ಟೆಂಡ್ ಆಗುವ ಯಾವುದೇ ಮಾಹಿತಿ KE ಅವರು ಅಪ್ಡೇಟನ್ನು ಮಾಡಿಲ್ಲ. ಅಪ್ಲಿಕೇಶನು ಕೊನೆಯ ದಿನಾಂಕ ಸಂಜೆವರೆಗೂ ಗೊತ್ತಾಗುತ್ತೆ. ಒಂದು ವೇಳೆ ಎಕ್ಸ್ಟೆಂಡ್ ಆದರೆ ಕೊನೆಯ ದಿನಾಂಕ ಸಂಜೆವರೆಗೂ ನಮಗೆ ಯಾವುದೇ ಮಾಹಿತಿ ಇರೋದಿಲ್ಲ. KE ಅವರಿಗೆ ಕಾಲ್ ಮಾಡಿದರೂ ಕೂಡ ಏನೂ ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ. ಈ ಥರ ಅನ್ಎಕ್ಸ್ಪೆಕ್ಟೆಡ್ ಎರರ್ ಯಾಕೆ ಬರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದು ಎಕ್ಸ್ಟೆಂಡ್ ಆಗೋ ಬಗ್ಗೆ ಮಾಹಿತಿ ಆಯಿತು. ಇನ್ನು ಕೆಲವೊಂದಷ್ಟು ಜನ ಏನು ಕೇಳ್ತಾ ಇದ್ದಾರೆ ಅಂದರೆ, ನಾವು ಅಪ್ಲಿಕೇಶನ್ ಹಾಕುವಾಗ ಎಡಿಟ್ ಅಂದರೆ ಮಿಸ್ಟೇಕ್ಸನ್ನು ಮಾಡಿದ್ದೀವಿ, ಎಡಿಟ್ ಆಪ್ಷನ್ ಬಿಡ್ತಾರಾ ಇಲ್ವಾ ಅಂತ. ದಯವಿಟ್ಟು ಮ್ಯಾನ್ಯುವಲಿ ಎಡಿಟ್ ಅಂತ ಆಪ್ಷನ್ ಆಲ್ರೆಡಿ ಇದೆ ಪ್ರೊಫೈಲಲ್ಲಿ. ನೀವು ಲಾಗಿನ್ ಆದ ನಂತರ ಪ್ರೊಫೈಲ್ ಬರುತ್ತೆ. ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಮ್ಯಾನ್ಯುವಲಿ ಎಡಿಟ್ ಅಂತ ಆಪ್ಷನ್ ಇದೆ. ಅಲ್ಲಿ ಹೋಗಿ ನೀವು ಏನಾದರೂ ಮಿಸ್ಟೇಕ್ಸನ್ನು ಮಾಡಿದರೆ ಎಡಿಟನ್ನು ಮಾಡ್ಕೊಳ್ಬೋದು. ಇವಾಗ ಆಪ್ಷನ್ ಇದೆ. ಲಾಗಿನ್ ಆಗೋರು ಅಂದರೆ ಕೆಲವೊಂದು ಸಲ ಟ್ರೈ ಮಾಡ್ತಾ ಲಾಗಿನ್ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ನೀವು ಎಡಿಟನ್ನು ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಪೇಮೆಂಟ್ ಆಗ್ತಾಯಿಲ್ಲ. ಸರ್ವರು ತುಂಬಾ ಡೌನ್ ಇದೆ. ಲಾಗಿನ್ನೇ ರಿಜಿಸ್ಟರೇ ಆಗ್ತಾಯಿಲ್ಲ ಡಿಜಿ ಲಾಕರ್ಲಿಂದ. ಇನ್ನು ಪೇಮೆಂಟ್ ಹೇಗಾಗುತ್ತೆ ಬ್ರದರ್ಸ್? ಪೇಮೆಂಟ್ ಆಗಲ್ಲ ಇಷ್ಟು ಬೇಗ. ಅದಕ್ಕೆ ಏನಾದರೂ ಸರ್ವರ್ ಇದ್ದಾಗ ಆಗುತ್ತೆ. ಒಂದು ವೇಳೆ ಎಕ್ಸ್ಟೆಂಡ್ ಆದರೆ ತುಂಬ ಯೂಸ್ ಆಗುತ್ತೆ. ಅಂದರೆ ಇನ್ನೂ ತುಂಬ ಜನ ಅಪ್ಲಿಕೇಶನ್ ಹಾಕೋರು ಇದ್ದಾರೆ. ನೋಡೋಣ, ಎಕ್ಸ್ಟೆಂಡ್ ಆದರೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಏನು ಮೇಜರ್ ಪ್ರಾಬ್ಲಮ್ ಅಂದರೆ, ನಾವು ಪ್ರಿಂಟೇ ಸೇವ್ ಮಾಡ್ಕೊಂಡಿಲ್ಲ. ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಿದ್ವಿ, ಪೇಮೆಂಟ್ ಕೂಡ ಹಾಕಿದ್ದೀವಿ, ಆದರೆ ಪ್ರಿಂಟನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಕೇಳ್ತಾ ಇದ್ರಿ. ನಿಮ್ಮ ಪ್ರೊಫೈಲ್ ಆಪ್ಷನ್ ಮೇಲೆ ಹೋದ ನಂತರ, ಅಂದರೆ ಲಾಗಿನ್ ಆಗಿ ಪ್ರೊಫೈಲ್ ಆಪ್ಷನ್ ಮೇಲೆ ಹೋದ ನಂತರ ನಿಮಗೆ ಕೆಳಗಡೆ ಒಂದು ಅಪ್ಲಿಕೇಶನ್ ಡಿಕ್ಲರೇಷನ್ ಕೂಡ ಸಿಗುತ್ತೆ. ಅಲ್ಲಿ ಕೆಳಗಡೆ ಹೋದರೆ ನಿಮಗೆ ಇದು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ಹಾಗೆ ಕೆಳಗಡೆ ಪೇಮೆಂಟ್ ಹಿಸ್ಟ್ರಿ ಅಂತ ಇರುತ್ತೆ. ಅಲ್ಲಿ ಹೋದರೆ ನಿಮಗೆ ಪೇಮೆಂಟ್ ರಿಸಿಪ್ಟ್ ಸಿಗುತ್ತೆ. ಅದನ್ನು ನೀವು ಡೌನ್ಲೋಡನ್ನು ಮಾಡ್ಕೊಳ್ಳಿ, ಅಥವಾ ಮೊಬೈಲಲ್ಲಿ ಹಾಕಿದವರಿದ್ದರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಬಟ್ ನಿಮಗೆ ಅಲ್ಲಿ ಸಿಗುತ್ತೆ. ಆ ಪ್ಲೇಸಲ್ಲಿ ನೀವು ಸುಮ್ಮನೆ ಎಲ್ಲೆಲ್ಲಿ ಹೋಗಿಬಿಟ್ಟು ನಾನು ಪೇಮೆಂಟ್ ಮಾಡಿದೆ, ಚಲನ್ ಸಿಗ್ತಾ ಇಲ್ಲ, ರಿಸಿಪ್ಟ್ ಸಿಗ್ತಾ ಇಲ್ಲ, ಅಪ್ಲಿಕೇಶನ್ ಫಾರ್ಮ್ ಸಿಗ್ತಿಲ್ಲ ಅಂತ ಹುಡ್ಕೋದಕ್ಕೆ ಹೋಗಬೇಡಿ. ಪ್ರೊಫೈಲಲ್ಲಿ ಹೋಗಿ ಕೆಳಗಡೆ ಆಪ್ಷನ್ ಇದ್ದಾವೆ, ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ರಾತ್ರಿ 1 ಗಂಟೆವರೆಗೂ ಟ್ರೈ ಮಾಡಿದೆ, 12 ಗಂಟೆವರೆಗೂ. ನಾನು ನಿನ್ನೆ ವಿಡಿಯೋದಲ್ಲಿ 10 ಗಂಟೆ ಅಂತ ಹೇಳಿದ್ದೆ. ಹೀಗಾಗಿ ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆವರೆಗೂ ಟ್ರೈ ಮಾಡಿದ್ವಿ, ಆದರೂ ಆಗ್ತಾಯಿಲ್ಲ. ಸರ್ವರ್ ಫುಲ್ ಡೌನ್ ಆಗಿದೆ ಬ್ರದರ್ಸ್. ಯಾವುದೇ ರೀತಿ ಸರ್ವರ್ ವರ್ಕ್ ಆಗ್ತಾ ಇಲ್ಲ. ಹೀಗಾಗಿ ಯಾವ ಟೈಮಲ್ಲಾದರೂ ಅಪ್ಲಿಕೇಶನ್ ಓಪನ್ ಆಗ್ತಾ ಇಲ್ಲ, ರಿಜಿಸ್ಟರೇ ಆಗ್ತಾ ಇಲ್ಲ. ಹಾಗಾಗಿ ಮುಂದೆ ಹೋಗ್ತಾ ಇಲ್ಲ ಅಪ್ಲಿಕೇಶನ್ನು. ನೋಡೋಣ ಇವತ್ತೇನಾದರೂ ಆಗುತ್ತಾ ಇಲ್ವಾ ಅಂತ KEನ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿ ಅಂತ ಹೇಳಿದರು. ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬೆಳಗ್ಗೆ ಕಾಲ್ ಮಾಡಿದ್ದೆ, ಆದರೆ ಇದಾಗಿಲ್ಲ. ನೋಡೋಣ, ಮತ್ತೆ ಇವಾಗ ಕಾಲ್ ಮಾಡಿಬಿಟ್ಟು ಏನಾದರೂ ಅಪ್ಡೇಟ್ಸ್ ಇದ್ದರೆ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಬಗ್ಗೆ ಕೊಡೋ ಮಾಹಿತಿಯಾಗಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಏನಾದರೂ ಅಪ್ಡೇಟ್ ಬಂದರೆ ಬರ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಅಪ್ಡೇಟ್ ಗೊತ್ತಾಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ತಿಳಿಯುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.